ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಫೇಸ್ ವಾಶ್ ಪೌಡರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕೋ ಐಟಮ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ. ಅದನ್ನು ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಕಡಿಮೆ ಆಗುತ್ತೆ. ಅಂದರೆ ಅಟ್ಲೀಸ್ಟ್ 1 ಮಂತ್ ಆದ್ರೂ ಯೂಸ್ ಮಾಡಬೇಕು. ನಾನು 1 ಮಂತಿಂದ ಯೂಸ್ ಮಾಡಿದ್ದೆ, ಕಡಿಮೆ ಆಗಿದೆ. ಇವಾಗ ಖಾಲಿ ಆಗಿತ್ತು, ಮತ್ತು ನಾನು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಏನೇನು ಎಷ್ಟೆಷ್ಟು ಕ್ವಾಂಟಿಟಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ಪು ಕಾಫಿ ಕುಡಿಯೋ ಗ್ಲಾಸಲ್ಲಿ 1 ಕಪ್ಪು ಮೊಸರು ದಾಲು ಮತ್ತು 1 ಕಪ್ಪು ಹೆಸರು ಕಾಳು, 1 ಕಪ್ಪು ಓಟ್ಸು, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಬಾದಾಮಿ, 2 ಕಪ್ಪು ಅಕ್ಕಿ, ಆಮೇಲೆ 1 ಕಪ್ಪು ಮೆಂತ್ಯ, ಆಮೇಲೆ 1 ಕಪ್ಪು ಚಿಯಾ ಸೀಡ್ಸು, 1 ಕಪ್ಪು ಫ್ಲ್ಯಾಕ್ಸ್ ಸೀಡ್ಸು, 1 ಕಪ್ಪು ಹುರುಳಿಕಾಳನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 2ರಿಂದ 3 ಕೊಂಬು ಅರಿಶಿನ ಕೊಂಬನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಅರಿಶಿನ ಪುಡಿನೂ ಸೇರಿಸ್ಕೋಬೋದು. ಇಲ್ಲಿ ನಾವು ಮೊಸರು ದಾಲ್ನ ಏನು ಯೂಸ್ ಮಾಡ್ಕೊಂಡಿದ್ವಿ, ಬ್ಲ್ಯಾಕ್ ಎಲೆ ಇರ್ಬೋದು, ಬಂಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಆ ಥರದ್ದು ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲದು ಕ್ಲೀನ್ ಆಗುತ್ತೆ. ಹೆಸರು ಕಾಳಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಹಾಗೆಯೇ ಅಕ್ಕಿಯಿಂದ ನಮ್ಮ ಸ್ಕಿನ್ನು ವೈಟ್ನಿಂಗು, ಕೊರಿಯನ್ ಸ್ಕಿನ್ ಥರ ಆಗೋದಕ್ಕೆ ಚಿಯಾ ಸೀಡ್ಸು ಮತ್ತು ಫ್ಲ್ಯಾಕ್ಸ್ ಸೀಡ್ಸು ನಮ್ಮದು ಏನು ಸ್ಕಿನ್ನು ಆ್ಯಂಟಿ ಏಜಿಂಗ್ ಆ ಥರದ್ದೇನೂ ಆಗಬಾರ್ದು, ಏಜ್ ಆಗಿರೋ ಥರ ನಮ್ಮ ಸ್ಕಿನ್ನು ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಚಿಯಾ ಸೀಡ್ಸ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮೆಂತ್ಯನೂ ಅಷ್ಟೇ, ನಮ್ಮ ಸ್ಕಿನ್ ಇರಿಟೇಷನ್ ಇರ್ಬೋದು ಅಥವಾ ನಮ್ಮ ಸ್ಕಿನ್ನಲ್ಲಿ ಏನಾದ್ರೂ ನೀರಿನ ಅಂಶ ಕಡಿಮೆ ಆಗದೇ ಇರೋ ಥರ ಅದು ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಮೆಂತ್ಯನ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಣಗಿಸಿ ಇದನ್ನು ಪೌಡ್ರು ಮಾಡಿ ಡೈಲಿ ನಾವು ಫೇಸ್ ವಾಶ್ ಬದಲು ಇದನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ನೋಡ್ಬೋದು ಪೌಡ್ರ್ ಮಾಡಿದ್ದು ಇದು ಜಾಸ್ತಿ ಇತ್ತಂತ ಮಿಕ್ಸಿ ಮಾಡೋಕ್ಕಾಗಲ್ಲ ಅಂತ ಮಿಷಿನಿಗೆ ಹಾಕ್ಸ್ಕೊಂಡು ಬಂದಿರೋದು ನೋಡ್ಬೋದು. ಇದು ಕರೆಕ್ಟಾಗಿ ಅರಿಶಿನ ಒಂದು ಕಡೆ, ಇದು ಒಂದು ಕಡೆ ಆಗಿದೆ, ಸರಿಯಾಗಿ ಮಿಕ್ಸ್ ಆಗಿಲ್ಲ. ಸೊ ಇವಾಗ ನೀಟಾಗಿ ಒಂದು ಬೌಲಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಇದು 1 ಸ್ಪೂನ್ ಅಥವಾ 2 ಸ್ಪೂನ್ ಬೇಕಾಗುತ್ತೆ. ನಿಮಗೆ ಫೇಸಿಗಾದರೆ ಇಷ್ಟು ಸಾಕಾಗುತ್ತೆ. ಬಾಡಿಗೆ ಬೇಕಾದರೆ ನೀವು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ರಿಸಲ್ಟ್ ಅನ್ನೋದನ್ನು ಹೇಳಿ. ನೋಡಿದ್ರಲ್ಲ, ಮೊಸರು ದಾಲು 1 ಕಪ್ಪು, ಕಡಲೆಬೇಳೆ 1 ಕಪ್ಪು, ಹೆಸರು ಕಾಳು 1 ಕಪ್ಪು, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ 1 ಕಪ್ಪು, ಚಿಯಾ ಸೀಡ್ಸು 1 ಕಪ್ಪು, ಅಕ್ಕಿ ಮಾತ್ರ ನಾನು 2 ಗ್ಲಾಸ್ ಹಾಕ್ಕೊಟ್ಟಿದ್ದೀನಿ. ಅಕ್ಕಿನ ಜಾಸ್ತಿ ಹಾಕೊಳ್ಳೋದ್ರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಮತ್ತು ಆ ಸ್ಕಿನ್ ಕೂಡ ವೈಟ್ನಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೆಲ್ಲದೂ 1 ಕಪ್ಪು, 1 ಕಪ್ಪು ಹುರುಳಿಕಾಳು ಮತ್ತು 1 ಕಪ್ಪು ಬಾದಾಮಿ ಹಾಕಿದ್ದೀನಿ. 2ರಿಂದ 3 ಅರಿಶಿನದ ಕೊಂಬು ಹಾಕಿದ್ದೀನಿ. ಯಾಕೆಂದರೆ ಪೌಡ್ರ್ ಹಾಕೋಬೋದು, ಪೌಡ್ರು ನಾನು ಇಲ್ಲಿ ಮಾಡಲ್ಲ. ಇದನ್ನು ನಾವು ಫೇಸ್ ಪ್ಯಾಕಾಗಿ ಯೂಸ್ ಮಾಡಬೇಕಂದ್ರೆ ಇದಕ್ಕೆ 1 ಸ್ಪೂನ್ ಬೇಕಿದ್ರೆ ನೀವು ಮುಲ್ತಾನಿ ಮಿಟ್ಟಿನ ಹಾಕ್ಕೊಂಡು ಅದನ್ನು ಫೇಸ್ ಪ್ಯಾಕಿಗೆ ನೀವು ರೆಡಿ ಮಾಡ್ಕೋಬೋದು. ಸೊ ಇದು ತುಂಬಾ ಯೂಸ್ಫುಲ್ಲು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಲ್ಲಾಂದರೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಬೇಕಿದ್ರೆ ನಾನು ನಿಮಗೆ ಮಾಡಿ ಕೊಟ್ಟು ಕಳಿಸ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದರೆ ನನ್ನದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಪಿಗ್ಮೆಂಟೇಷನ್ ಆಗಿತ್ತು. ಇವಾಗ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಪಿಗ್ಮೆಂಟೇಷನಿಗಂತೂ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಬಾಡಿ ಸ್ಕ್ರಬ್ ಥರನಾದರೂ ಯೂಸ್ ಮಾಡ್ಬೋದು. ಇದನ್ನು ಫೇಸಿಗೆ, ಬಾಡಿಗೆ ಎಲ್ಲದೂ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಸೆಂಡ್ ಮಾಡೋದ್ರಿಂದ ಅವರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ಸ್ವಲ್ಪ ಪಲಾವಿಗೆ ಮತ್ತು ಬಿರಿಯಾನಿಗೆ, ಪಲ್ಯಕ್ಕೆಲ್ಲ ಧನಿಯಾ ಪೌಡ್ರು ಖಾಲಿ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಧನಿಯಾ ಪೌಡ್ರು ಮಾಡ್ಕೊತಿರೋದು. ಇಲ್ಲಿ ಒಂದು 1/4 kg ಧನಿಯಾ ಪೌಡ್ರು ತೊಗೊಂಡಿದ್ದು, ಸ್ವಲ್ಪ ಚಕ್ಕೆ, ಮೆಣಸು, ಅನಾನಸ್ ಫ್ಲವರ್ ಅಂತಾರೆ,
2 ಏಲಕ್ಕಿ ಮತ್ತು ಸ್ವಲ್ಪ ಹೆಸ್ರು ಕಾಳು, ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಒಂದು 2 ರಿಂದ 3 ಇಂಚಷ್ಟು ಅರಿಶಿನ ತೊಗೊಂಡಿದ್ದೀವಿ. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ನೀವು ಇದಕ್ಕೆ ಬಿರಿಯಾನಿಗಿರ್ಬೋದು, ಚಿಕನಿಗಿರ್ಬೋದು ಈ ಪೌಡ್ರನ್ನ 1 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೇಕಿದ್ರೆ ನೀವು ಇದನ್ನು ನೀವು ಹುಳಿ ಸಾಂಬಾರಿಗೂ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ಹಾಗೆಯೇ ಸ್ವಲ್ಪ ಧನಿಯನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ತರಿ ಇರುತ್ತೆ. 2 ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಒಂದು 1/4 kg ನಿಮಗೆ ಮಾಡಿಕೊಂಡ್ರೆ ಸಾಕು, 1 ಮಂತ್ ಆಗುತ್ತೆ. ನಿಮ್ಮ ಮನೇಲಿ ಜನ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡು. ನೋಡ್ಬೋದು ಈ ಥರ ಬಂದಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಒಂದು ಪಲ್ಯಕ್ಕಿರ್ಬೋದು, ಸಾಂಬಾರಿಗೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮನೇಲಿ ಧನಿಯಾ ಪೌಡ್ರು ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಆಯಿತು ಅಂತ ಒಂದು ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಸೊ ಇದು ಅವತ್ತಿನ ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.